ನಿಮ್ಮನೇಲೂ ಇಬ್ರು ಮಕ್ಳಿದಾರಾ? ಚಿಕ್ಕ ಮಗುನ ನೋಡ್ಕೊಳ್ಳೋ ಬರದಲ್ಲಿ ದೊಡ್ಡ ಮಗುನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಈ ವಿಡಿಯೋ ನಿಮ್ಗೆ. ಎಸ್, ಚಿಕ್ಕ ಮಗುನ ನೋಡ್ಕೊಳ್ಳೇಬೇಕು, ಕೇರ್ ಮಾಡ್ಲೇಬೇಕು. ಹಾಗಂತ ದೊಡ್ಡ ಮಗುನ ನೆಗ್ಲೆಕ್ಟ್ ಮಾಡಬಾರ್ದು. ಈಗ ನೀವು ದೊಡ್ಡ ಮಗುನ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡ್ತೀರಾ, ಆಗ ಆ ಮಗುಗೆ ಚಿಕ್ಕ ಮಗು ಮೇಲೆ ದ್ವೇಷ ಬರೋದಕ್ಕೆ ಶುರು ಆಗುತ್ತೆ. ಈ ಮಗು ಬಂದಿರೋದಕ್ಕೆ ನನ್ನ ಅಪ್ಪ ಅಮ್ಮ ನೆಗ್ಲೆಕ್ಟ್ ಮಾಡ್ತಿದ್ರೆ, ನನ್ನ ಕೇರ್ ಮಾಡ್ತಾ ಇಲ್ಲ ಅಂತ ಅದು ಫೀಲ್ ಮಾಡೋದಕ್ಕೆ ಶುರು ಮಾಡುತ್ತೆ. ಜೊತೆಗೆ ಇದು ಚಿಕ್ಕ ಮಗುಗೆ ಹರ್ಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಆ ಮಗು ಕೂಡ ಎಮೋಷನಲಿ ಡೌನ್ ಆಗ್ತಾ ಹೋಗುತ್ತೆ. ಇದಕ್ಕೆ ಏನ್ ಪರಿಹಾರ? ಸಿಂಪಲ್. ನಾನು ಹೇಳೋ ಈ ಸಿಂಪಲ್ ಟೆಕ್ನಿಕ್ಸ್ನ ಫಾಲೋ ಮಾಡಿ. ಚಿಕ್ಕ ಮಗು ಹತ್ರ ಮಾತಾಡಿ. ತಮ್ಮ ಅಥವಾ ತಂಗಿ ತುಂಬಾ ಚಿಕ್ಕವರು, ಅವ್ರಿಗವ್ರ ಕೆಲಸನ ಮಾಡ್ಕೊಳಕ್ ಬರಲ್ಲ, ಅದಕ್ಕೇನೆ ಅಮ್ಮ ಅವ್ನಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾ ಇದಾರೆ. ಅವನ್ನೆಲ್ಲ ಕೆಲಸನ ಅಮ್ಮ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಆ ಪಾಪುಗೆ ಇನ್ನು ಏನೂ ಕೆಲಸ ಮಾಡ್ಕೊಳ್ಳೋದಕ್ಕೆ ಬರಲ್ಲ. ಹಾಗೆ ನೀನು ತಮ್ಮಂಗೆ ಹೆಲ್ಪ್ ಮಾಡಬೇಕು, ನೀನು ಅವನ ಜೊತೆ ಇರಬೇಕು, ನೀನು ಅವನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ ಯಾವಾಗ ನೀವು ಈ ಥರ ಎಕ್ಸ್ಪ್ಲೈನ್ ಮಾಡ್ತೀರಾ, ಮಗುಗೆ ಅರ್ಥ ಆಗುತ್ತೆ. ಯಾಕಮ್ಮ ತಮ್ಮಂಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾಳೆ, ಯಾಕೆ ನನ್ನನ್ನು ಜಾಸ್ತಿ ಕೇರ್ ಮಾಡ್ದಿರಾ, ತಮ್ಮನ್ನು ಯಾಕೆ ಜಾಸ್ತಿ ಕೇರ್ ಮಾಡ್ತಾ ಇದ್ದಾಳೆ. ತಂಗಿ ಬಂದಿದ್ದಾನೆ ಅಂತ ಹೇಳಿ ನಾನು ನಿನ್ನ ನೆಗ್ಲೆಕ್ಟ್ ಮಾಡೋದಿಲ್ಲ, ನನಗೆ ನೀನು ಯಾವಾಗಲೂ ಇಂಪಾರ್ಟೆಂಟ್, ಯು ಆರ್ ಮೈ ಫಸ್ಟ್ ಚೈಲ್ಡ್ ಅಂತ. ಅದ್ರ ಜೊತೆಗೆ ನೀವು ನಿಮ್ಮ ಟೈಮ್ನ ಒಂದು ದಿನದಲ್ಲಿ ಒಂದು 10 ನಿಮಿಷ ನಿಮ್ಮ ದೊಡ್ಡ ಮಗುಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿ. ಆ ಟೈಮಲ್ಲಿ ನೀವು ಯಾವುದೇ ಕಾರಣಕ್ಕೂ ಫೋನಲ್ಲಾಗಲಿ ಅಥವಾ ಬೇರೆ ಯಾವುದ್ರಲ್ಲಾಗಲಿ ಬ್ಯುಸಿ ಇರಬಾರ್ದು. ಆ ಕೊಡೋ 10 ನಿಮಿಷ ಕಂಪ್ಲೀಟ್ ಆಗಿ ನೀವು ನಿಮ್ಮ ಮಗುಗೆ ಕೊಡಬೇಕು. ಆ ಮಗು ಹತ್ರ ಮಾತಾಡಿ, ಸ್ಕೂಲಲ್ಲಿ ಏನಾಯ್ತು, ಫ್ರೆಂಡ್ಸ್ ಏನು ಮಾಡಿದ್ರು, ಏನು ಊಟ ಬೇಕು, ಏನು ತಿಂತ್ಯಾ, ಈ ಥರ ಯಾವಾಗ ನೀವು ನಿಮ್ಮ 10 ನಿಮಿಷನ ನಿಮ್ಮ ಮಗು ಜೊತೆ ಸ್ಪೆಂಡ್ ಮಾಡೋಕ್ಕೆ ಶುರು ಮಾಡ್ತೀರಾ, ಆಗ ಆ ಮಗು ಫೀಲ್ ಮಾಡುತ್ತೆ, ಹೌದು ಅಪ್ಪ ಅಮ್ಮ ಇಬ್ರು ನನ್ನ ಜೊತೆ ತುಂಬಾ ಚೆನ್ನಾಗಿದ್ದಾರೆ, ಚಿಕ್ಕ ಪಾಪು ಬಂದ್ರು ಕೂಡ ನನ್ನ ಕೇರ್ ಮಾಡ್ತಾರೆ, ನನ್ನ ಇಷ್ಟಪಡ್ತಾರೆ ಅಂತ. ಆಗ ಆಟೋಮೆಟಿಕ್ ಆಗಿ ಮಗು ಕೂಡ ತಮ್ಮನ್ನ ಅಥವಾ ತಂಗಿನ ಇಷ್ಟಪಡೋದಕ್ಕೆ ಶುರು ಆಗ ಆ ಮಗು ಕೂಡ ಸೇಫ್ ಆಗಿರುತ್ತೆ. ಯಾವುದೇ ತರಹದ ಎಮೋಷನಲ್ ಡ್ಯಾಮೇಜ್ ಮಗುಗಾಗೋದು. ಇದೇ ತರ ಕಂಟೆಂಟ್ ವಿಡಿಯೋಗೆ ನನ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದೊಳ್ಳೆ ಕಂಟೆಂಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ.